ಚಳ್ಳಕೆರೆ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗದ ಸಾರ್ವಜನಿಕರು ತಮ್ಮ ಮಕ್ಕಳ ವ್ಯಾಸಂಗ ಹಾಗೂ ನವೋದಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಡ್ಡಾಯವಾಗಿದ್ದು, ಮಕ್ಕಳ ಜನನ ಪ್ರಮಾಣ ಪತ್ರ ತೆಗೆದುಕೊಂಡು ಆಧಾರ್ ಕೇಂದ್ರಗಳಿಗೆ ಹೋದರೆ ಕೈಬರಹ ಜನನ ಪ್ರಮಾಣ ಪತ್ರ ಬರುವುದಿಲ್ಲ. ಆನ್ಲೈನ್ ಜನನ ಪ್ರಮಾಣ ಪತ್ರ ತನ್ನಿ ಎನ್ನುತ್ತಾರೆ. ತಾಲೂಕು ಕಚೇರಿಗೆ ಹೋದ್ರೆ ಅದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿದೆ, ಏನು ಸಮಸ್ಯೆಯಾಗುವುದಿಲ್ಲ. ಅದರಲ್ಲೂ 2015ರ ಏಪ್ರಿಲ್ನಿಂದ ಇತ್ತ ನೋಂದಣಿ ಮಾಡಿಕೊಂಡ ಜನನ ಪ್ರಮಾಣ ಪತ್ರಗಳು ಮಾತ್ರ ಆನ್ಲೈನ್ನಲ್ಲಿ ದೊರೆಯುತ್ತವೆ. 2015ರ ಇಂದಿನವು ಕೈಬರಹ ಜನನ ಪ್ರಮಾಣ ಪತ್ರಗಳನ್ನ ಮಾತ್ರ ದೊರೆಯುತ್ತವೆ ಎನ್ನುತ್ತಾರೆ. ಆದರೆ ಆಧಾರ್ ಕೇಂದ್ರಗಳಲ್ಲಿ ಮಾತ್ರ ಕೈಬರಹ ಜನನ ಪ್ರಮಾಣ ಪತ್ರಗಳನ್ನ ಆಧಾರ್ ತಿದ್ದುಪಡಿ ನೋಂದಣಿ ಮಾಡಲು ತಿರಸ್ಕರಿಸಲಾಗುವುದು. ಇದರಿಂದಾಗಿ ಪೋಷಕರು ಮಕ್ಕಳನ್ನ ನವೋದಯ ಪರೀಕ್ಷೆ ಹಾಗೂ ಶಾಲೆಗಳಿಗೆ ದಾಖಲಿಸಲು ಆಧಾರ್ ಕಾರ್ಡ್ ಕಡ್ಡಾಯ ಎನ್ನುತ್ತಾರೆ. ತಾಲೂಕು ಕಚೇರಿಯಿಂದಲೇ ನೀಡಿದ ಕೈಬರಹ ಜನನ ಪ್ರಮಾಣ ಪತ್ರ ನೀಡಿದ್ರೂ ಸಹ ಜನನ ಪ್ರಮಾಣ ಪತ್ರ ಕೇಳುತ್ತಾರೆ. ತಾಲೂಕು ಕಚೇರಿ ಹಾಗೂ ಆಧಾರ್ ಕೇಂದ್ರಗಳಿಗೆ ತಿಂಗಳುಗಟ್ಟಲೆ ಅಲೆದಾಡಿದ್ರೂ ಸಹ ಆಧಾರ್ ತಿದ್ದುಪಡಿ ಹಾಗೂ ನೋಂದಣಿ ಆಗದೇ ಇರುವುದರಿಂದ ಮಕ್ಕಳ ನವೋದಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ವಂಚಿತರಾಗುವಂತೆ ಮಾಡಿದೆ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹೆಸರು ಇರಲಿಲ್ಲ, ಅದನ್ನ ಹೆಸರು ಬರೆದು ಚೇಂಜ್ ಮಾಡಿಸಿದ್ವಿ. ಇದನ್ನು ಕೊಟ್ಟರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಆಧಾರ ಮಾಡ್ಕೊಡೋಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಅವ್ರೇನಂತಾರೆ, ಇದು ನಡೆಯಲ್ಲ, ಕಂಪ್ಯೂಟರಿಂದ ಸರ್ಟಿಫಿಕೇಟ್ ಬೇಕು, ಇದು ಬರವಣಿಗೆ ನಡೆಯಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಮಗನಿಗೆ ತಿದ್ದುಪಡಿಗೆ ಮಗನಿಗೆ ಶಾಲೆಗೆ ಹೋಗ್ತಾರೆ. ನವೋದಯ ಎಕ್ಸಾಮ್ ಕಟ್ಟಕ್ಕೆ ಟೈಮ್ ಆಗ್ತಿದೆ, ಅವ್ರು ಮಾಡ್ಕೊಡ್ರಿ ಸರ್ ಪ್ಲೀಸ್ ಅಂದ್ರೂ ಅವ್ರು ಮಾತು ಕೇಳಂಗಿಲ್ಲ. ಇವರು ಮೇಡಮ್ ಅವ್ರಿಗೆ ಬಂದು ಇದೇನು ಮೇಡಮ್ ಅವ್ರೆ ಅಂತ ಕೇಳಿದ್ರೆ ಇವ್ರು ಬರಲ್ಲ, ಆನ್ಲೈನ್ ನಾವು ಬಿಟ್ಟಿಲ್ಲ, 13-14 ವರ್ಷದಿಂದ ಬರಲ್ಲ, 15 ವರ್ಷದಿಂದ ಮೇಲ್ಪಟ್ಟವ್ರಿಗೆ ಮಾತ್ರ ಬರುತ್ತೆ ಅಂತ ಇವರು ಹೇಳ್ತಾರೆ. ಅದು ಆಗ್ತಿದೆ ಅಂತೆ, 2015ರಿಂದ ಆಗ್ತಿದೆ ಅಂತೆ. ಅವರು BSNL ಆಫೀಸ್ನಾಗ ಹೋಗಿ ಕೇಳಿದ್ರೆ BSNL ಆಫೀಸ್ ಮಾಡ್ರಿ ಆಧಾರ್ ಕಾರ್ಡ್ ಸೆಂಟರ್ ಅನ್ರಿ, ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ತಗೊಂತಾನೆ ಇಲ್ಲ. ಕಾಣ್ತಿಲ್ಲ. ಎಷ್ಟು ದಿನ ಓಡಾಡ್ತೀರಾ? ಎಷ್ಟು ದಿನ ಓಡಾಡ್ತೀರಾ? ಈಗ ವಾರ ಆಯ್ತು ಸರ್, ವಾರ 10 ದಿನ ಆಯ್ತು, ಇದೇ ಕೆಲಸ ಆಗ್ತಿದೆ ಸರ್. ಅವ್ರೇನು ಇದಕ್ಕೆ ಬರಲ್ಲ ಅಂತಾರೆ ಅವರು. ಬರೋದಿಲ್ಲ, ತಗೊಳೋದಿಲ್ಲ. ಒಟ್ಟು ಆನ್ಲೈನ್ ಮಾತ್ರ ತಾಂತೀವಿ ಅಂತಾರೆ, ಒಟ್ಟು ಕೈ ಬರವಣಿಗೆ ತಾಣಲ್ಲ ಅಂತಾರೆ. ಕೈ ಬರವಣಿಗೆ ಬೇಡ ಅಂತ ಅವರಿಗೆ ಕಂಪ್ಯೂಟರಿಂದಾನೇ ಬಂದಿರ್ಬೇಕಂತೆ. ಯಾವ ಸರ್ ಕುರುಡಿ ಹೇಳಿ ಸರ್. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೈಬರಹ ಜನನ ಪ್ರಮಾಣ ಪತ್ರಗಳಿಗೆ ಆಧಾರ್ ನೋಂದಣಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಅವಕಾಶ ನೀಡುವರೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ತಾಲೂಕು ಕಚೇರಿಯ ಜನನ ಮರಣ ದಾಖಲೆ ಶಾಖೆಗೆ ಸಂಪರ್ಕಿಸಿದಾಗ 2015ರ ಏಪ್ರಿಲ್ನಿಂದ ಇತ್ತ ಆನ್ಲೈನ್ ಜನನ ಮರಣ ಪ್ರಮಾಣ ಪತ್ರಗಳು ಆನ್ಲೈನ್ನಲ್ಲಿ ದೊರೆಯುತ್ತವೆ. 2015ರ ಏಪ್ರಿಲ್ ಹಿಂದಿನ ಜನನ ಮರಣ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಲಾಗಿದ್ದು ಅವುಗಳನ್ನ ಆನ್ಲೈನ್ಗೆ ಎಂಟ್ರಿ ಮಾಡಿಲ್ಲ, ಹಾಗಾಗಿ ಆನ್ಲೈನ್ನಲ್ಲಿ ಲಭ್ಯವಾಗುತ್ತಿಲ್ಲ ಎಂಬ ಮಾಹಿತಿ ನೀಡಿದ್ದಾರೆ.